ಸಾಧ್ಯ ಆದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ನನ್ನನ್ನು ನಾನು ತುಂಬ ತೊಡಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಏನೇ ಮಾಡೋಕ್ಕೆ ಹೋದ್ರೂ ಆಕೆ ಇನ್ನೊಂದೇನೋ ಒಂದು ಬರೋದು. ಸೊ ಹಾಗಾಗಿ ಟೈಮ್ ಕೂಡ ಬರಲಿಲ್ಲ ಅಂತ ಹೇಳ್ಬೋದು. ಬಟ್ ಯಶೋಧ ಅವ್ರ ಜೊತೆ ಮಾತಾಡೋದು ನನಗೆ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ತಂದುಕೊಡುತ್ತೆ. ಆ್ಯಂಡ್ ನಾವೇನೇ ಕೆಲಸ ಮಾಡಿದ್ರೂ ಅದನ್ನು ಯಾರಾದರೂ ಒಬ್ಬರು ಗುರುತಿಸಿ ಅದನ್ನು 4 ಜನಕ್ಕೆ ಹೇಳುವಂಥ ಕೆಲಸನ ಯಶೋಧ ಥರವ್ರು ಮಾಡೋದ್ರಿಂದ ನಮ್ಮಂಥವ್ರಿಗೆ ನಾವು ಮಾಡೋವಂಥ ಕೆಲಸಕ್ಕೆ ಬೆಲೆ ಅಂತ ನನಗನ್ಸುತ್ತೆ. ನಾವಿವತ್ತು ಸಾವಿರಾರು ಕೆಲಸಗಳನ್ನ ಮಾಡೋದಕ್ಕೆ ಎವ್ರಿ ಡೇ ವಿ ಆರ್ ಇಂಟ್ರೆಸ್ಟೆಡ್. ಬಟ್ ನಾವು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನೀವು ಜನರಿಗೆ ತಿಳಿಸೋದ್ರ ಮೂಲಕ ನಮಗೆ ಒಂದು ಅಪ್ಡೇಟ್ ಸಿಗುತ್ತೆ ಅಥವಾ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ದಟ್ ಗಿವ್ಸ್ ಅಸ್ ಮೋರ್ ಎನರ್ಜಿ. ನಾವು ಇನ್ನೊಂದು ಕೆಲಸನ ಹೌದು ಗುರು ನಾನು ಧೈರ್ಯವಾಗಿ ಮಾಡ್ಬೋದು ಅಂತ ನಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗೆ ತೊಗೊಳೋಂಥ ಒಂದು ಸ್ಟೆಪ್ಪಲ್ಲಿ ಇದು ಕೂಡ ಒಂದು. ಸೊ ಕೋಣಾಸನಮದ ಮುಹೂರ್ತ ಇವತ್ತು ಸ್ವಲ್ಪ ನರ್ವಸ್ ಕೂಡ ಆಗಿದ್ದೀನಿ. ನಾನು ಸ್ವಲ್ಪ ಅಲ್ಲ ಜಾಸ್ತಿನೇ ನರ್ವಸ್ ಆಗಿದ್ದೀನಿ. ಯಾಕಂದರೆ ಆರ್ಟಿಸ್ಟ್ ಆಗಿ ಸಿನಿಮಾ ಮುಹೂರ್ತನ ಅಟೆಂಡ್ ಮಾಡೋದೇ ಬೇರೆ, ಪ್ರೊಡ್ಯೂಸರ್ ಆಗಿ ಸಿನಿಮಾ ಮುಹೂರ್ತನ ಅಟೆಂಡ್ ಮಾಡೋದು ಬೇರೆ. ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಮುಹೂರ್ತ, ಒಂದಷ್ಟು ಜನರ ಲೈಫ್ ಅಂತ ಹೇಳ್ಬೋದು. ಒಬ್ಬರಲ್ಲ ಇಬ್ಬರಲ್ಲ ಭಾಳಷ್ಟು ಜನ ಕೆಲಸ ಮಾಡ್ತೀವಿ ಒಂದು ಸಿನಿಮಾಗೋಸ್ಕರ. ಬಟ್ ಆ್ಯಕ್ಟ್ರೆಸ್ ಆಗಿದ್ದಾಗಲೂ ಕೂಡ ನಾವು ಅಷ್ಟೇ ಹಾರ್ಡ್ ವರ್ಕಿಂದ ಮಾಡ್ತೀವಿ. ಬಟ್ ಬ್ಯಾಕ್ಗ್ರೌಂಡ್ ವರ್ಕ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಿಕಾಸ್ ಅದಕ್ಕೆ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅವ್ರು ಕೆಲಸ ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ ಅಂತ ಬಂದಾಗ ಆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಒಂದು ಕಣ್ಣು ಇರಬೇಕು, ಒಂದು ನಮ್ಮ ಒಂದು ಇನಿಷಿಯೇಟಿವ್ ಇರಬೇಕು, ನಮಗೆ ಅದ್ರ ಬಗ್ಗೆ ಅಪ್ಡೇಟ್ ಇರಬೇಕು. ಹಾಗೆ ಹೀಗೆಲ್ಲ ಇರಬೇಕಾದ್ರೆ ಇವತ್ತು ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಸಾಧ್ಯ ಆದಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ನನ್ನನ್ನು ನಾನು ತುಂಬ ತೊಡಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಏನೇ ಮಾಡೋಕ್ಕೆ ಹೋದ್ರೂ ಆಕೆ ಇನ್ನೊಂದೇನೋ ಒಂದು ಬರೋದು. ಸೊ ಹಾಗಾಗಿ ಟೈಮ್ ಕೂಡ ಬರಲಿಲ್ಲ ಅಂತ ಹೇಳ್ಬೋದು. ಬಟ್ ಯಶೋಧ ಅವ್ರ ಜೊತೆ ಮಾತಾಡೋದು ನನಗೆ ಯಾವಾಗಲೂ ಸಿಕ್ಕಾಪಟ್ಟೆ ಖುಷಿ ತಂದುಕೊಡುತ್ತೆ. ಆ್ಯಂಡ್ ನಾವೇನೇ ಕೆಲಸ ಮಾಡಿದ್ರೂ ಅದನ್ನು ಯಾರಾದರೂ ಒಬ್ಬರು ಗುರುತಿಸಿ ಅದನ್ನು 4 ಜನಕ್ಕೆ ಹೇಳುವಂಥ ಕೆಲಸನ ಯಶೋಧ ಥರವ್ರು ಮಾಡೋದ್ರಿಂದ ನಮ್ಮಂಥವ್ರಿಗೆ ನಾವು ಮಾಡೋವಂಥ ಕೆಲಸಕ್ಕೆ ಬೆಲೆ ಅಂತ ನನಗನ್ಸುತ್ತೆ. ನಾವಿವತ್ತು ಸಾವಿರಾರು ಕೆಲಸಗಳನ್ನ ಮಾಡೋದಕ್ಕೆ ಎವ್ರಿ ಡೇ ವಿ ಆರ್ ಇಂಟ್ರೆಸ್ಟೆಡ್. ಬಟ್ ನಾವು ಮಾಡ್ತಿರೋದು ಸರಿನೋ ತಪ್ಪೋ ಅಂತ ನೀವು ಜನರಿಗೆ ತಿಳಿಸೋದ್ರ ಮೂಲಕ ನಮಗೆ ಒಂದು ಅಪ್ಡೇಟ್ ಸಿಗುತ್ತೆ ಅಥವಾ ಫೀಡ್ಬ್ಯಾಕ್ ಸಿಗುತ್ತೆ. ಸೊ ದಟ್ ಗಿವ್ಸ್ ಅಸ್ ಮೋರ್ ಎನರ್ಜಿ. ನಾವು ಇನ್ನೊಂದು ಕೆಲಸನ ಹೌದು ಗುರು ನಾನು ಧೈರ್ಯವಾಗಿ ಮಾಡ್ಬೋದು ಅಂತ ನಮ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗೆ ತೊಗೊಳೋಂಥ ಒಂದು ಸ್ಟೆಪ್ಪಲ್ಲಿ ಇದು ಕೂಡ ಒಂದು. ಸೊ ಕೋಣಾಸನಮದ ಮುಹೂರ್ತ ಇವತ್ತು ಸ್ವಲ್ಪ ನರ್ವಸ್ ಕೂಡ ಆಗಿದ್ದೀನಿ. ನಾನು ಸ್ವಲ್ಪ ಅಲ್ಲ ಜಾಸ್ತಿನೇ ನರ್ವಸ್ ಆಗಿದ್ದೀನಿ. ಯಾಕಂದರೆ ಆರ್ಟಿಸ್ಟ್ ಆಗಿ ಸಿನಿಮಾ ಮುಹೂರ್ತನ ಅಟೆಂಡ್ ಮಾಡೋದೇ ಬೇರೆ, ಪ್ರೊಡ್ಯೂಸರ್ ಆಗಿ ಸಿನಿಮಾ ಮುಹೂರ್ತನ ಅಟೆಂಡ್ ಮಾಡೋದು ಬೇರೆ. ಆ್ಯಂಡ್ ಇಟ್ ಈಸ್ ನಾಟ್ ಜಸ್ಟ್ ಮುಹೂರ್ತ, ಒಂದಷ್ಟು ಜನರ ಲೈಫ್ ಅಂತ ಹೇಳ್ಬೋದು. ಒಬ್ಬರಲ್ಲ ಇಬ್ಬರಲ್ಲ ಭಾಳಷ್ಟು ಜನ ಕೆಲಸ ಮಾಡ್ತೀವಿ ಒಂದು ಸಿನಿಮಾಗೋಸ್ಕರ. ಬಟ್ ಆ್ಯಕ್ಟ್ರೆಸ್ ಆಗಿದ್ದಾಗಲೂ ಕೂಡ ನಾವು ಅಷ್ಟೇ ಹಾರ್ಡ್ ವರ್ಕಿಂದ ಮಾಡ್ತೀವಿ. ಬಟ್ ಬ್ಯಾಕ್ಗ್ರೌಂಡ್ ವರ್ಕ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಿಕಾಸ್ ಅದಕ್ಕೆ ಅಂತ ಒಂದೊಂದು ಡಿಪಾರ್ಟ್ಮೆಂಟ್ಗಳಿರುತ್ತೆ, ಅವ್ರು ಕೆಲಸ ಮಾಡ್ತಾರೆ. ಬಟ್ ಪ್ರೊಡ್ಯೂಸರ್ ಅಂತ ಬಂದಾಗ ಆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಒಂದು ಕಣ್ಣು ಇರಬೇಕು, ಒಂದು ನಮ್ಮ ಒಂದು ಇನಿಷಿಯೇಟಿವ್ ಇರಬೇಕು, ನಮಗೆ ಅದ್ರ ಬಗ್ಗೆ ಅಪ್ಡೇಟ್ ಇರಬೇಕು. ಹಾಗೆ ಹೀಗೆಲ್ಲ ಇರಬೇಕಾದ್ರೆ ಇವತ್ತು ನಾನು ಸ್ವಲ್ಪ ನರ್ವಸ್ ಆಗಿದ್ದೀನಿ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.